35 ಹಾಗೂ 36ನೇ ಕವನ. ಹಾಗೆಯ ಹೆಂಗಳನ ಅರಮನೆಯೊಳು ಹೋಗಿಸಲಾಗದು, ತನಗಾವರು ಹೀಳಿಗೆಯ ಹಾವಿನ ಓಳು ಸುಖತರವಲ್ಲ. ಹರಿನೃಪರ ಮಕ್ಕಳ ದೆಸೆಯವರನ್ನು ಲಗಿಸುವರ ಬಾಹಾತ್ತರ ನಿಯೋಗಿಗಳ ನಂಬುದ ಉಚಿತವೇ ಹೇಳೆಂದನ ಶಕುನಿ. ಅಂದರೆ ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ, ಶತ್ರುಗಳ ಸ್ತ್ರೀಯರನ್ನು ಅರಮನೆಯಲ್ಲಿ ಹೋಗಿಸಬಾರದು. ಅವರ ಬರುವಿಕೆಯ ಹಾವನ್ನು ಕರೆದು ಮನೆಯೊಳಗೆ ಹೋಗಿಸಿದ ಹಾಗೆ ಸುಖವನ್ನು ತರುವುದಲ್ಲ. ಶತ್ರು ರಾಜರ ಮಕ್ಕಳುಗಳನ್ನು ಓಲೈಸುವ ರಾಜದೂತರನ್ನು ನಂಬುವುದು ಉಚಿತವೇ, ನೀನೇ ಹೇಳು ಎಂದು ದುರ್ಯೋಧನನಿಗೆ ಕೇಳುತ್ತಾನೆ ಶಕುನಿಯು. ದೈವ ಹೊಡೆದಂದದಲ್ಲಿ ಬೆರೆತು ಭಾವಾಲಯದಲ್ಲಿ ಗರ್ವ ವಿಭ್ರಮ ಭಾವಭೂಷಿತನಾಗಿ ಅನೀಕ್ಷಿಸುತ್ತಾ ಹಾವಿನ ಅಳಿರದೆ ಹಾಸ್ಯರ ಸಾವಲಂಬನ ಆಗದೆಯೋ ಸುಖ ಜೀವಿಯಾಗುವುದು ಉತ್ತಮ ಕೇಳೆಂದ ಶಕುನಿ. ಸಭೆಯಲ್ಲಿ ದೆವ್ವ ಹಿಡಿದವನಂತೆ ಗರ್ವವನ್ನು ಪ್ರದರ್ಶಿಸುವ ಭಾವದಿಂದ ಆಕಾಶವನ್ನು ನೋಡುತ್ತಾ ಹಾವಿನಂತೆ ಬುಸುಗುಡುತ್ತಾ ಇರದೆ, ಅದಕ್ಕೆ ಪ್ರತಿಯಾಗಿ ಅತಿಶಯವಾಗಿ ನಗುತ್ತಲೂ ಇರದೆ ಗಂಭೀರವಾಗಿ ಸುಖಿಯಾಗಿ ವರ್ತಿಸುವುದು ಉತ್ತಮ ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.